ಹರೇ ಕೃಷ್ಣ. ನಮಸ್ಕಾರ ಫ್ರೆಂಡ್ಸ್. ಸ್ಪಿರಿಚುವಲ್ ವರ್ಡ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಮನಸ್ಕಾರಕ ಚಂದ್ರನ ಬಗ್ಗೆ ಒಂದು ಮಂತ್ರವನ್ನು ಹೇಳ್ತಾ ಇದ್ದೇನೆ. ಜಾತಕದಲ್ಲಿ ಏನಾದ್ರೂ ಚಂದ್ರ ದೋಷಪೂರಿತವಾಗಿದ್ದಾಗ ಈ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಕೆಲವೊಂದ್ಸಲಿ ನೋಡಿ ತುಂಬ ಓವರ್ ಥಿಂಕಿಂಗ್ ಅಂದರೆ ಏನು ಸಿಕ್ಕಾಪಟ್ಟೆ ಥಿಂಕ್ ಮಾಡ್ತಾನೆ ಇರೋದು, ಎಷ್ಟೊತ್ತಿಗೆ ನೋಡಿದ್ರೂ ಕೆಲಸಕ್ಕೆ ಬರದಲ್ಲೇ ಇರುವಂಥದ್ದನ್ನು ಯೋಚನೆ ಮಾಡ್ತಾ ಇರೋದು, ಅಥವಾ ಏನೋ ಒಂದು ಪುಟ್ಟ ಘಟನೆ ನಡೆದಿರುತ್ತೆ ಅದನ್ನೇ ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಒಂದು ರೀತಿ ಈ ಎಮೋಷನ್ ಅನ್ನೋದು ಅದು ಬ್ಯಾಲೆನ್ಸ್ ತಪ್ಪೋಗಿರುತ್ತೆ. ಅಂದರೆ ಆ ಒಂದು ಏನೋ ಯೋಚನೆಯಲ್ಲೇ ಮುಳುಗಿ ಒಂದು ರೀತಿ ಡಿಪ್ರೆಷನಿಗೆ ಹೋಗುವಂಥ ಸಂದರ್ಭ ಇರ್ಬೋದು. ಒಂದು ಮಾನಸಿಕ ಖಿನ್ನತೆ ಈ ಥರದ್ದಕ್ಕೆಲ್ಲ ಒಳಪಡುವವರಿಗೆ ಈ ಒಂದು ಚಂದ್ರನ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಕೆಲವೊಂದು ಸಲ ನೋಡಿ ಈ ಒಂದು ಮೆಮೊರಿ ಕೂಡ ಅಂದರೆ ಈ ಸ್ಮರಣ ಶಕ್ತಿ ಅನ್ನೋದು ಕೂಡ ವೀಕ್ ಇದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಕೆಲವೊಂದು ಸಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಒಂದು ಚಿಕ್ಕ ಪುಟ್ಟ ವಿಷಯ ಆದ್ರೂ ಕಂಟ್ರೋಲ್ ತಪ್ಪಿ ಸಿಟ್ಟು ಮಾಡ್ಕೊಳ್ಳೋದು, ಅಥವಾ ಪದೇ ಪದೇ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತಾನೆ ಇರೋದು. ಇಂಥವರೆಲ್ಲ ಕೂಡ ಈ ಒಂದು ದೋಷದಿಂದ ಪೀಡಿತರಾಗಿದ್ದಾರೆ ಅಂತಲೇ ಅರ್ಥ. ಕೆಲವೊಂದು ಇದ್ದಿರುತ್ತೆ, ಬೇರೆ ಕಾರಣದಿಂದನೂ ಇದ್ದಿರುತ್ತೆ. ಬಟ್ ಇದರಲ್ಲಿ ಚಂದ್ರನ ಒಂದು ಲಕ್ಷಣಗಳು, ದೋಷಪೂರಿತ ಚಂದ್ರನ ಒಂದು ಇವೆಲ್ಲ ಒಂದು ಲಕ್ಷಣಗಳಾಗಿದ್ದಿರುತ್ತೆ. ಈ ಮಂತ್ರವನ್ನು ಒಂದು 11,000 ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲಿಯೂ ಪ್ರತಿ ಸೋಮವಾರ ಹೇಳ್ಕೊಳ್ಳೋದು ಉತ್ತಮ. ಅದರಲ್ಲಿಯೂ ಸಂಜೆ ಕಳೆದ ನಂತರ ರಾತ್ರಿ ಹೊತ್ತಲ್ಲಿ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಈ ಮಂತ್ರ ಬಂದು ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ. ಇದು ತುಂಬ ಉಪಯುಕ್ತಕರವಾಗಿರುವಂತಹ ಒಂದು ಚಂದ್ರನ ಒಂದು ಮಂತ್ರ ಆಗಿದೆ. ಇದು ಜೊತೆಗೇನು ಗೊತ್ತಾ, ಇದನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಮಾನಸಿಕ ನೆಮ್ಮದಿ ಸಿಗೋದಂತೂ ಆಯಿತು, ಮನಸ್ಸು ಶಾಂತ ಆಗಿರೋದಕ್ಕೆ ಸಹಾಯ ಆಗತ್ತೆ. ಜೊತೆಯಲ್ಲಿ ಒಂದು ಬ್ಯೂಟಿ ಅಂದರೆ ಈ ಸೌಂದರ್ಯ ಅನ್ನೋದು ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ. ಒಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅನ್ನೋದು ಕೂಡ ಇದು ಚಂದ್ರನ ಒಂದು ಮಂತ್ರದಿಂದ ನಮಗೆ ಒಂದು ಸಿಗುವಂಥ ಒಂದು ಲಾಭ. ಅದು ಮೆಮೊರಿ ಕೂಡ ಒಂದು ಶಾರ್ಪ್ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವೇನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವೊಂದು ಫೋಕಸ್ ಆಗಿ ಒಂದು ಮಾಡ್ಬೋದು. ಅದ್ರ ಬಗ್ಗೆನೇ ನಾವು ಒಂದು ಕ್ಲಾರಿಟಿ ಎಲ್ಲ ತಗೊಳ್ಳೋದಕ್ಕೆ ಒಳ್ಳೆಯದಾಗತ್ತೆ. ಈ ಮಂತ್ರವನ್ನು ಖಂಡಿತವಾಗಿ, ಅಂದರೆ ಮಾನಸಿಕವಾಗಿ ಕಿರಿಕಿರಿಯನ್ನು ಯಾರು ಅನುಭವಿಸ್ತಾ ಇರ್ತಾರಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮಲ್ಲಿ ಪದೇ ಪದೇ ಸಿಕ್ಕಾಕೊಳ್ತಾ ಇರುವವರು ಈ ಮಂತ್ರವನ್ನು ಖಂಡಿತವಾಗಿ ಹೇಳ್ಕೊಂಡು ನೋಡಿ. ಒಂದೇ ಸಿಟ್ಟಿಂಗಲ್ಲೇನು 11,000 ಹೇಳಬೇಕು ಅಂತ ಏನೂ ಇಲ್ಲ. ಪ್ರತಿ ಸೋಮವಾರ ಹೇಳ್ಕೊಂಡ್ರೂ ಸರಿ, ಇಲ್ಲ ಪ್ರತಿದಿನ ಒಂದು 108 ಸಲ ಹೇಳ್ಕೊಂಡ್ರೂ ಸರಿ, ಹೇಗಾಗುತ್ತೋ ಹಾಗೆ. ಒಟ್ಟು ಟೋಟಲಿ ಒಂದು 11,000 ಮಾಡಿಕೊಂಡ್ರೆ ಇದೆಲ್ಲ ಒಂದು ಬೆನಿಫಿಟ್ಸ್ ಸಿಗತ್ತೆ. ಸೌಂದರ್ಯ ಸಿಗತ್ತೆ, ಮೆಮೊರಿ ಶಾರ್ಪ್ ಆಗುತ್ತೆ. ಸೊ ಈ ಮಂತ್ರಗಳಲ್ಲೆಲ್ಲ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಿ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.